Hello dear, welcome to Vijayendra Kshatriya channel. 10th standard, first PUC, second PUC, paramedical students ಇವರೆಲ್ಲರಿಗೂ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಡೈಲಾಗ್ ರೈಟಿಂಗ್. ಇದನ್ನ ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ಇದ್ರ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ನೀವು ಮಾತಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಲಿತೀರಿ. ಉತ್ತರ ಕೊಡಲಿಕ್ಕೆ ನಮಗೆ ಅಷ್ಟು ಕಷ್ಟ ಆಗಲ್ಲ, ಆದರೆ ಪ್ರಶ್ನೆ ಕೇಳುವಾಗ ತುಂಬಾನೇ ಕಷ್ಟ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ತುಂಬಾನೇ ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ಇವುಗಳನ್ನು ಕಲಿಲೇಬೇಕು ನಾವು ಸರಿಯಾಗಿ. ಈಗ ಈ ವಿಡಿಯೋ ಪರ್ಫೆಕ್ಟ್ ಪ್ಲ್ಯಾನ್ ಟು ಪಾಸ್ ಸೆಕೆಂಡ್ PUC ಇಂಗ್ಲಿಷ್ ಅದರ ಒಂದು ಭಾಗ ಆಗಿದೆ. ಅದಕ್ಕೋಸ್ಕರ ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಹಿಂದೆ ಡೈಲಾಗ್ ರೈಟಿಂಗ್ ಪಾರ್ಟ್ 1ನಲ್ಲಿ 5 ಎಕ್ಸಾಂಪಲ್ಸ್ನ ನಿಮಗೆ ಮಾಡಲಿಕ್ಕೆ ಕೊಟ್ಟಿದ್ದೆ. ಆ 5 ಎಕ್ಸಾಂಪಲ್ಗಳನ್ನು ಬ್ಲ್ಯಾಂಕ್ ಇಟ್ಟು ಮೊದಲು ಕೊಟ್ಟು, ಆಮೇಲೆ ನೀವು ವರ್ಕೌಟ್ ಮಾಡಿ, ಆಮೇಲೆ ನಾನು ಫಿಲಪ್ ದ ಬ್ಲ್ಯಾಂಕ್ಸ್ ಏನು ಮಾಡಿದ್ದೆ ಅದಕ್ಕೆ ತಾಳೆ ಮಾಡಿ ಸರಿ ಇದೆಯೋ ಇಲ್ವೋ ಒಂದು ನೋಡ್ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದೆ. ಆದರೆ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಬರೀ ಉತ್ತರಗಳನ್ನು ಮಾತ್ರ ಕೊಟ್ಟಿದ್ದೆ. ಒಂದು ವೇಳೆ ನೀವು ಡೈಲಾಗ್ ರೈಟಿಂಗ್ ಪಾರ್ಟ್ 1ಅನ್ನು ನೋಡಿಲ್ಲ ಅಂತಂದರೆ ಪರವಾಗಿಲ್ಲ, ಇದೇ ವಿಡಿಯೋದಲ್ಲಿ ಈಗ ಮುಂದೆ ನಿಮಗೆ ಆ ಎಕ್ಸಾಂಪಲ್ಗಳು ಬ್ಲ್ಯಾಂಕ್ ಸಮೇತ ಮೊದಲು ಸಿಗ್ತವೆ. ನೀವು ಅವುಗಳನ್ನು ಬರ್ಕೊಂಡು ವರ್ಕೌಟ್ ಮಾಡಿ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಉತ್ತರಗಳನ್ನು ನೋಡಿ, ಆ ಥರನೂ ಮಾಡಬಹುದು. ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಲಿದೆ. ಕೊನೆಯವರೆಗೂ ಇದನ್ನು ನೋಡಿ. ಇನ್ನೂ ಎಕ್ಸಾಂಪಲ್ಸ್ ಏನಾದರೂ ಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಂದು ವಿಡಿಯೋನ ಮಾಡ್ತೀನಿ. ಓಕೆ, ಈಗ ಮುಂದುವರಿಯೋಣ. ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ಇದನ್ನು ಬರ್ಕೊಳ್ಳಿ. ಮತ್ತೆ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ಬರೆದಿಟ್ಕೊಳ್ಳಿ. ಇದು 3ನೇ ಫ್ರೇಮ್, ಇದು 4ನೆಯ ಎಕ್ಸಾಂಪಲ್, ಇದು ಕೊನೆಯ ಎಕ್ಸಾಂಪಲ್. ಈಗ ನೀವು ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ತಕ್ಕಂಥ ಸಮಯ. ಎಲ್ಲ ಎಕ್ಸಾಂಪಲ್ಗಳಲ್ಲಿ ಏನೇನು ತುಂಬಬೇಕು ಅದನ್ನೆಲ್ಲವನ್ನು ಬರೆದಾದ ಮೇಲೆ ಮತ್ತೆ ಈ ವಿಡಿಯೋನ ಮುಂದುವರಿಸಿ. ಇಲ್ಲಿ ಮೊದಲನೇದೇ ಡ್ಯಾಶ್ ಇದೆ. ಮದರ್ ಈಸ್ ಆಸ್ಕಿಂಗ್ ಸಮಥಿಂಗ್ ಟು ದ ಸನ್. ಉತ್ತರ ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆ ತಾನೇ ಗೊತ್ತಾಗುತ್ತೆ. ನೋಡೋಣ. ಎಸ್ ಮಮ್, ಐ ಕ್ಯಾನ್ ಬುಕ್ ಎ ಕಾರ್ ಅಂತ ಇದೆ. ಅದಕ್ಕೆ ಪ್ರಶ್ನೆ ಕ್ಯಾನ್ ಯು ಬುಕ್ ಅ ಕಾರ್ ಫಾರ್ ಮೀ ಸನ್ ಅಂತ ಆಗುತ್ತೆ. ಮಗ ಮುಂದೆ ವೇರ್ ಡು ಯು ವಾಂಟ್ ಟು ಗೋ, ನೀನು ಎಲ್ಲಿಗೆ ಹೋಗಲಿಕ್ಕೆ ಬಯಸ್ತೀಯಾ ಅಂತ ತಾಯಿಯನ್ನು ಕೇಳ್ತಾನೆ. ನೆಕ್ಸ್ಟ್ ಡ್ಯಾಶನ್ನು ತುಂಬಬೇಕಾದ್ರೆ ಅದರ ಮುಂದಿಂದನ್ನು ನೋಡ್ಬೇಕು ನಾವು. ಸನ್ ಕೇಳ್ತಾನೆ ವಿಚ್ ಹಾಸ್ಪಿಟಲ್, ಯಾವ ಹಾಸ್ಪಿಟಲ್ಗೆ ಅಂತ ಕೇಳಿದಾಗ ಈಗ ನಮಗೆ ಅಲ್ಲಿ ಮೇಲಿಂದು ತುಂಬಲಿಕ್ಕೆ ಆಗುತ್ತೆ. ಹಾಗಾದರೆ ವೇರ್ ಡು ಯು ವಾಂಟ್ ಟು ಗೋ ಅನ್ನೋ ಪ್ರಶ್ನೆಗೆ ಉತ್ತರ ಐ ವಾಂಟ್ ಟು ಗೋ ಟು ಅ ಹಾಸ್ಪಿಟಲ್ ಅಂತ ಆಗಬೇಕು. ಇಲ್ಲಿ ಟೆಲ್ಸ್ ದ ನೇಮ್ ಅಂತಿದೆ, ಅಂದರೆ ಆಸ್ಪತ್ರೆಯ ಹೆಸರನ್ನು ಆಕೆ ಹೇಳ್ತಾಳೆ. ಇಲ್ಲಿ ಯಾವುದಾದ್ರೂ ಒಂದು ಆಸ್ಪತ್ರೆಯ ಹೆಸರನ್ನು ಹೇಳಬಹುದು. XYZ ಹಾಸ್ಪಿಟಲ್ ಆರ್ ಎನಿ ಅದರ್ ನೇಮ್. ಮುಂದಿನದನ್ನು ತುಂಬಬೇಕಂದ್ರೆ ಅದರ ಕೆಳಗಿರೋದನ್ನು ನೋಡ್ಬೇಕೀಗ. ಮದರ್, ಇಟ್ ಈಸ್ ಅಬೌಟ್ 5 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಅಂತಿದೆ. ಅದು ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ ಅಂತ ಆಯಿತು. ಹಾಗಾದರೆ ಪ್ರಶ್ನೆ ಏನಾಗಬೇಕು, ಎಷ್ಟು ದೂರ ಇದೆ ಅದು ಇಲ್ಲಿಂದ ಅಂತ ಆಗಬೇಕು. ಎಷ್ಟು ದೂರ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಹೌ ಫಾರ್ ಅಂತೀವಿ. ಇದು ಪ್ರಶ್ನೆ ಆಗಿರೋದ್ರಿಂದ ಹೌ ಫಾರ್ ಆದಮೇಲೆ ಈಸ್ ಇಟ್ ಅಂತ ಆಗಬೇಕು. ಹೌ ಫಾರ್ ಇಸ್ ಇಟ್ ಫ್ರಮ್ ಹಿಯರ್ ಅಂತ ಆಗಬೇಕು. ಈಗ ನೀವು ಏನು ಬರೆದಿದ್ದೀರಿ ಅಂತ ಇದರ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ರಾಜು ಮೇ ಐ ಕಮ್ ಇನ್ ಸರ್ ಅಂತ ಪರ್ಮಿಷನ್ ಕೇಳ್ತಾನೆ. ಅದಕ್ಕೆ ಟೀಚರ್ ಎಸ್ ಅಂತಲೂ ಹೇಳ್ಬೋದು, ನೋ ಅಂತಲೂ ಹೇಳ್ಬೋದು. ಆದರೆ ಇಲ್ಲಿ ಮುಂದೆ ಪರ್ಮಿಟ್ಸ್ ಅಂತ ಇದೆ, ಅಂದರೆ ಇದು ಎಸ್ ಅಂತ ಅರ್ಥ. ಅದಕ್ಕೆ ಪೂರ್ಣ ವಾಕ್ಯದಲ್ಲಿ ಹೇಳಬೇಕು. ಎಸ್ ರಾಜು, ಯು ಮೇ ಕಮ್ ಇನ್ ಸೈಡ್. ಸಾರಿ ಫಾರ್ ಬೀಯಿಂಗ್ ಲೇಟ್ ಸರ್. ಟೀಚರ್, ಇಟ್ಸ್ ಓಕೆ ಬಟ್, ಇಲ್ಲಿ ಡ್ಯಾಶ್ಗೆ ಪ್ರಶ್ನೆ ಮಾಡೋದು ಇದೆ. ಇದನ್ನು ತುಂಬೋದಕ್ಕೆ ಕೆಳಗಡೆಂದು ಓದಿ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಸರ್ ಅಂತ ಹೇಳ್ತಾನೆ. ಬಿಕಾಸ್ ಅಂತ ಹೇಳಿದಾನಂದರೆ ಏಕೆಂದರೆ. ಏಕೆಂದರೆ ಅಂದರೆ ಅಲ್ಲಿ ಮೇಲೆ ಏಕೆ ಅನ್ನೋದು ಬರಬೇಕು. ಅಂದರೆ ಪ್ರಶ್ನೆ ಹಾಯ್ ದಿಂದ ಸ್ಟಾರ್ಟ್ ಆಗಬೇಕು. ಪ್ರಶ್ನೆ ಆಗಿರೋದ್ರಿಂದ 2ನೇ ಸ್ಥಾನದಲ್ಲಿ ಆಕ್ಸಿಲರಿ ವರ್ಬ್ ಇರಬೇಕು. ಯಾಕೆ ಲೇಟ್ ಆಯಿತು ಅಂತ ಕೇಳೋದಕ್ಕೆ
ವೈ ಆರ್ ಯು ಲೇಟ್ ಅಂತ ಕೇಳಬೇಕು. ಅದಕ್ಕೆ ಉತ್ತರವಾಗಿ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಅಂತ ಹೇಳಿದ್ದಕ್ಕೆ ಟೀಚರ್ ಹೇಳ್ತಾರೆ ಲೀವ್ ದ ಹೌಸ್ 30 minutes ಅರ್ಲಿ, ಒಂದು ಅರ್ಧ ಗಂಟೆ ಮುಂಚೆ ಮನೆಯನ್ನು ಬಿಡಪ್ಪ ಅಂತ ಅಡ್ವೈಸ್ ಮಾಡ್ತಾರೆ. ಅದಕ್ಕೆ ರಾಜು ಮುಂದಿಲ್ಲಿ ಅಗ್ರೀಸ್ ಅಂತಿದೆ. ಆಯಿತು ಸರ್, 30 ನಿಮಿಷ ಬೇಗನೆ ಬಿಡ್ತೀನಿ ಮನೆ ಇನ್ಮೇಲೆ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಅದು ಓಕೆ ಸರ್, ಐ ವಿಲ್ ಲೀವ್ ಅರ್ಲಿ. ಐ ವಿಲ್ ಲೀವ್ 30 minutes ಅರ್ಲಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ 3 ಬ್ಲ್ಯಾಂಕ್ಸ್ ಕ್ವಶನ್ಸ್ದೇ ಇದೆ. ಎಲ್ಲ ಒಂದು ಸಲ ಓದಿ ಅರ್ಥ ಮಾಡ್ಕೊಳ್ಳೋಣ. ಮೈ ನೇಮ್ ಈಸ್ ಅರುಣ್, ನನ್ನ ಹೆಸರು ಅರುಣ್. ಐ ಆಮ್ 20 years ಓಲ್ಡ್, ನನಗೆ 20 ವರ್ಷ ವಯಸ್ಸು. ಐ ಲಿವ್ ಅಟ್ ದಿಸ್ ಟೌನ್, ನಾನು ಈ ಶಹರದಲ್ಲಿ ವಾಸವಾಗಿದ್ದೇನೆ. ಮೈ ನೇಮ್ ಈಸ್ ಅರುಣ್ ಅನ್ನೋ ಉತ್ತರಕ್ಕೆ ಪ್ರಶ್ನೆ ವಾಟ್ ಈಸ್ ಯುವರ್ ನೇಮ್ ಅಂತ ಆಗಬೇಕು. ನಿನಗೆಷ್ಟು ವಯಸ್ಸು ಅಂತ ಕೇಳಬೇಕು ಅಂದರೆ ಹೌ ಓಲ್ಡ್ ಆರ್ ಯು ಅಂತ ಕೇಳಬೇಕು. ನೀನು ಎಲ್ಲಿ ವಾಸವಾಗಿದ್ದೀಯಾ ಅಂತ ಕೇಳೋಕ್ಕೆ ವೇರ್ ಡು ಯು ಲಿವ್ ಅಂತ ಕೇಳಬೇಕು. ಬಹಳಷ್ಟು ಜನ ವೇರ್ ಯು ಲಿವ್ ಅಂತ ತಪ್ಪಾಗಿ ಹೇಳ್ತಾರೆ. ಅಲ್ಲಿ ಡೂ ಬರಲೇಬೇಕು, ವೇರ್ ಆದಮೇಲೆ ಒಂದು ಆಕ್ಸಿಲರಿ ವರ್ಬ್ ಇರಲೇಬೇಕು. ಅದಕ್ಕೋಸ್ಕರ ವೇರ್ ಡು ಯು ಲಿವ್ ಅಂತ ಆಗುತ್ತೆ. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಮೊದಲು ಕಸ್ಟಮರ್ ಏನೋ ಕೇಳ್ತಾನೆ, ಅದಕ್ಕೆ ವೇಟರ್ ಏನು ಉತ್ತರ ಹೇಳ್ತಾರೆ ನೋಡಿ. ಎಸ್ ಸರ್, ವಿ ಹ್ಯಾವ್ ವಾರ್ಮ್ ಇಡ್ಲೀಸ್, ಬಿಸಿ ಇಡ್ಲಿಗಳು ಇದ್ದಾವೆ ಸರ್ ಅಂತ ಹೇಳ್ತಾನೆ. ಮೇಲಿನ ಪ್ರಶ್ನೆ ಎಸ್ ನೋ ರೆಸ್ಪಾನ್ಸ್ ಪ್ರಶ್ನೆ ಆಗಿರುತ್ತೆ. ನೋಡಿ, ಇಲ್ಲಿ ಹ್ಯಾವ್ ಅನ್ನೋದು ಮೇನ್ ವರ್ಬ್, ಆಕ್ಸಿಲರಿ ವರ್ಬ್ ಅಲ್ಲ. ಅದಕ್ಕೆ ನಮ್ಮ ಪ್ರಶ್ನೆ ಡೂಲಿಂದ ಸ್ಟಾರ್ಟ್ ಆಗಬೇಕು. ಎರಡನೇ ಸ್ಥಾನದಲ್ಲಿ ಸಬ್ಜೆಕ್ಟ್ ಬರಬೇಕು. ಇಲ್ಲಿ ಯು. ಕಂಪ್ಲೀಟ್ ವಾಕ್ಯ ಡು ಯು ಹ್ಯಾವ್ ವಾರ್ಮ್ ಇಡ್ಲೀಸ್ ಅಂತ ಆಗುತ್ತೆ. ಕಸ್ಟಮರ್ ಟೇಕ್ ದ ಆರ್ಡರ್ ಫಾರ್ 2 plates ಅಂತ ಹೇಳ್ತಾನೆ. ಅದಕ್ಕೆ ಅವನ ರಿಪ್ಲೈ ಎಸ್ ಆಗೇ ಇರುತ್ತೆ. ಈಗ ಮುಂದಿನದನ್ನು ತುಂಬೋಕೆ ಕೆಳಗಿದ್ದನ್ನು ಓದಬೇಕು. ಎಸ್ ವಿ ವುಡ್ ಲೈಕ್ ಟು ಹ್ಯಾವ್ ಟೀ. ಹಾಗಾದರೆ ನಾವಿಲ್ಲಿ ಎಸ್ ನೋ ರೆಸ್ಪಾನ್ಸ್ ಕ್ವಶನನ್ನು ಬರೀಬೇಕು. ಹಾಗಾದರೆ ಪ್ರಶ್ನೆ ವುಡ್ಲಿಂದ ಸ್ಟಾರ್ಟ್ ಆಗಬೇಕು ಮತ್ತು ಎರಡನೇ ಸ್ಥಾನದಲ್ಲಿ ಸಬ್ಜೆಕ್ಟ್ ಇರಬೇಕು. ವುಡ್ ಯು ಲೈಕ್ ಟು ಹ್ಯಾವ್ ಟೀ ಸರ್ ಅನ್ನುವ ಪ್ರಶ್ನೆಯನ್ನು ಕೇಳಬೇಕು. ಬಟ್ ಆಫ್ಟರ್ ವಿ ಫಿನಿಶ್ ಇಡ್ಲೀಸ್ ಅಂತ ಹೇಳ್ತಾನೆ. ಅಂದರೆ ಚಹಾವನ್ನು ಇಡ್ಲಿ ತಿಂದ ನಂತರ ತಗೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಈ ಉತ್ತರವನ್ನು ಎರಡು ರೀತಿಯಲ್ಲಿ ಹೇಳ್ಬೋದು. ಓಕೆ ಸರ್, ಐ ಶಾಲ್ ಸರ್ವ್ ಯು ಲೇಟರ್. ಐ ಶಾಲ್ ಸರ್ವ್ ಯು ಆಫ್ಟರ್ ಯು ಫಿನಿಶ್ ಇಡ್ಲೀಸ್. ಇಲ್ಲಿ ಕಸ್ಟಮರ್ನ ಉತ್ತರ ಐ ವಾಂಟ್ ಟು ಬೈ ಅ ರಿಸ್ಟ್ ವಾಚ್ ಅಂತಿದೆ. ಅದಕ್ಕೆ ಪ್ರಶ್ನೆ ಏನಾಗಬೇಕು, ನೀವು ಏನನ್ನು ಕೊಳ್ಳಲಿಕ್ಕೆ ಬಯಸುತ್ತೀರಿ ಅಂತ ಕೇಳಬೇಕು. ಅಂದರೆ ಪ್ರಶ್ನೆ ವಾಟ್ಲಿಂದ ಸ್ಟಾರ್ಟ್ ಆಗಬೇಕು. ಈ ವಾಕ್ಯದಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲ, ಬೈ ಅನ್ನುವ ಮೇನ್ ವರ್ಬ್ ಮಾತ್ರ ಇದೆ. ಅದಕ್ಕೆ ವಾಟ್ ಆದಮೇಲೆ ಡೂ ಬರಬೇಕು. ಅದಕ್ಕೆ ಒಂದು ಗ್ರೀಟಿಂಗ್ ಹೇಳಿ ಹಲೋ ಸರ್, ವಾಟ್ ವುಡ್ ಯು ಲೈಕ್ ಟು ಬೈ ಅಂತ ಕೇಳಬೇಕು. ಮತ್ತೆ ಒಂದು ಪ್ರಶ್ನೆ ಇದೆ, ಅದಾದಮೇಲೆ ಉತ್ತರ ನೋಡೋಣ. ಎಸ್, ಶೋ ಮೀ ಓನ್ಲಿ ಟೈಮ್ಯಾಕ್ಸ್. ಶೋ ಮೀ ಓನ್ಲಿ ಟೈಮ್ಯಾಕ್ಸ್ ಅಂತ ಹೇಳಿದಾಗ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಗ್ಗೆ ಕೇಳ್ತಿದ್ದಾನೆ ಅಂತ ಅರ್ಥ. ಎಸ್ ಅನ್ನುವ ರೆಸ್ಪಾನ್ಸ್ ಆಗಿರೋದ್ರಿಂದ ಪ್ರಶ್ನೆಯಲ್ಲಿ ಡೂಲಿಂದ ಸ್ಟಾರ್ಟ್ ಆಗಬೇಕು. ಡು ಯು ವಾಂಟ್ ಅ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಸರ್? ಅಥವಾ ಇದನ್ನು ಹೀಗೂ ಕೇಳಬಹುದು, ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಯು ಪ್ರಿಫರ್ ಸರ್? ಮತ್ತೆ ಬ್ಲ್ಯಾಂಕ್ ಇದೆ ಪ್ರಶ್ನೆ. ಅದಾದಮೇಲೆ ಉತ್ತರದಲ್ಲಿ ಬಿಟ್ವೀನ್ 5000 and 7000. ನೋಡಿ, ಇದು ಒಂದು ರೇಂಜ್ ಅಂತೀವಿ ಇದನ್ನು. ಅದಕ್ಕೆ ಆತನ ಪ್ರಶ್ನೆ ಕುಡ್ ಯು ಪ್ಲೀಸ್ ಟೆಲ್ ಮೀ ದ ರೇಂಜ್ ಸರ್ ಅಂತ ಆಗಬೇಕು. ಅದಕ್ಕೆ ಸೇಲ್ಸ್ಮನ್ ಹೇಳ್ತಾನೆ ಓಕೆ ಸರ್, ಹಿಯರ್ ಈಸ್ ಅ ನ್ಯೂ ಅರೈವಲ್, ಇಟ್ ಕಾಸ್ಟ್ಸ್ 6000 ಓನ್ಲಿ ಅಂತ. ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಸರಿಯಾಗಿ ಕಲ್ತಿಲ್ಲ ಅಂತ ನಿಮ್ಗೆ ಅನಿಸಿದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಲಿಂಕ್, ಇದರ ಮೇಲೆ ಒತ್ತಿ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ಇಂಗ್ಲಿಷ್ ಶುದ್ಧವಾಗಿ ಮಾತನಾಡಿ ಅನ್ನುವ 3 ವಿಡಿಯೋಗಳಿದೆ. ಅದರಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದೀನಿ. ಅದು ನಿಮ್ಮ ಸ್ಪೋಕನ್ ಇಂಗ್ಲೀಷು ಕೂಡ ಭಾಳ ಹೆಲ್ಪ್ ಆಗುತ್ತೆ. ವಿಡಿಯೋ ಚೆನ್ನಾಗಿದೆ, ಉಪಯುಕ್ತವಾಗಿದೆ ಅಂತ ನಿಮ್ಗೆ ಅನಿಸಿದರೆ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್.